ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಒಂದು ಘಟನೆ ನಡೆದಿದೆ. ನಾವು ಯಾವುದೇ ಕಾರಣಕ್ಕೂ ಲಂಚವನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳಿ ಪ್ರಮಾಣವನ್ನು ಮಾಡಿದ್ದಾರೆ. ನಾವು ಲಂಚವನ್ನು ಪಡೆಯೋದಿಲ್ಲ, ದೇವರ ಮುಂದೆ ಬೆಸ್ಕಾಂ ಅಧಿಕಾರಿಗಳ ಶಪಥ. ಸಂತೆಬೆನ್ನೂರು ಉಪವಿಭಾಗದ ಬೆಸ್ಕಾಂ ಅಧಿಕಾರಿಗಳಿಂದ ಈ ರೀತಿಯ ಪ್ರತಿಜ್ಞೆ. ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇನ್ನು ಮುಂದೆ ಲಂಚವನ್ನು ಪಡೆಯೋದಿಲ್ಲ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಾಗಿರುವಂತಹ ಘಟನೆ ಇದು. ಹರಿಹರದಲ್ಲಿ ಅಕ್ರಮ ಸಕ್ರಮದಡಿ ರೈತರಿಂದ ಲಂಚ ಪಡೆದ ಆರೋಪದ ಹಿನ್ನೆಲೆಯಲ್ಲಿ ಈ ಪ್ರತಿಜ್ಞೆ ತೆಗೆದುಕೊಂಡಿದ್ದಾರೆ. ನಾವು ಲಂಚವನ್ನು ಯಾವುದೇ ಕಾರಣಕ್ಕೂ ಪಡೆಯಲ್ಲ ಅಂಥೇಳಿ ಪ್ರಮಾಣವನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ದಿನ ನಿಮ್ಮೆಲ್ಲರಿಗೂ ನಾನು ಸಭೆ ಮಾಡಿ ಈ ವಿಚಾರವಾಗಿ ಯಾರೂ ಸಹ ಇದು ಒಂದು ಸರ್ಕಾರದ ಯೋಜನೆ ಆಗಿದ್ದು ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿರೋದು. ಈ ರೈತರಿಗೆ ನಾವು ಯಾವುದೇ ರೀತಿ ಹಣದ ಅಂಶ ಇಟ್ಟು ಕೆಲಸ ಮಾಡಿಕೊಡೋದು ಆ ಥರದ್ದು ಯಾವುದನ್ನು ಮಾಡಬಾರ್ದು ಅಂತೇಳಿ ಈ ಹಿಂದೆನೂ ಸಹ ತಮಗೆಲ್ಲರಿಗೆ ಹೇಳಿದ್ದೀನಿ. ಅದೇ ರೀತಿ ನೀವು ನಡ್ಕೊಂಡಿದ್ದೀರಿ. ಆದರೂ ಸಹ ನನ್ನ ಮೇಲೆ ಆರೋಪಗಳು ಬಂದಿದ್ದಾವೆ. ಕೇಳಿದ್ದೀವಿ ಎಲ್ಲದನ್ನು. ಈಗ ಅಲ್ಲಿ ಆ ಸೆಕ್ಷನ್ ಅಲ್ಲಿ ಈ ಸೆಕ್ಷನ್ ಅಲ್ಲಿ ಹೀಗೆ ಅಂತಂದು ಎಲ್ಲ ಮಾಹಿತಿ ಬರ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ದಿನ ನಾವು ಒಂದು ಕಠೋರ ನಿರ್ಧಾರವನ್ನು ತಗೋಬೇಕು ಅಂತೇಳಿ ನಾವೆಲ್ಲ ಸೇರಿ ಒಂದು ಈ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಈ ಅಕ್ರಮ ಸಕ್ರಮ ಯೋಜನೆಯಲ್ಲಿ ನಾವೆಲ್ಲರೂ ಉಚಿತವಾಗಿ ನಮ್ಮ ಸರ್ಕಾರದಿಂದ ಯೋಜನೆ ಏನಿದೆ ನಮ್ಮ ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ರೈತರಿಗೆ ಒಳ್ಳೇದು ಮಾಡೋಣ. ಯಾರಿಂದನೂ ಒಂದು ನಯ ಪೈಸನು ಇವು ಆಸೆ ಆಮಿಷಗಳಿಗೆ ಒಳಗಾಗದಂಗೆ ನಾವೆಲ್ಲರೂ ಒಂದು ಈ ಪ್ರಸನ್ನ ಗಣಪತಿ ಮೇಲೆ ಪ್ರಮಾಣ ಮಾಡ್ತಾ ಯಾರು ₹1 5 ಪೈಸನು ಈ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಪಡಿಬಾರ್ದು ಅಂತ ಹೇಳ್ತಾ ತಾವೆಲ್ಲರೂ ಈ ಮೇಲೆ ಪ್ರಮಾಣ ಮಾಡಬೇಕು. ದಯಮಾಡಿ ನಾವು ಎಲ್ಲರೂ ಹಿಂದಿನಿಂದ ಯಾವುದೇ ಅಕ್ರಮ ಸಕ್ರಮದಲ್ಲಿ 5 ಪೈಸನು ಪಡೆದಂತೆ ನಾವು ಉಚಿತವಾಗಿ ವಿದ್ಯುತ್ ಸಂಪರ್ಕ ಕೊಡ್ತೀವಿ. ನಮ್ಮ ಪ್ರಸನ್ನ ಗಣಪತಿ ಆಣೆ ಮಾಡ್ತಾ ಇದ್ದೀವಿ. ಸಂತೆಬೆನ್ನೂರಿನಲ್ಲಿ ಬೆಸ್ಕಾಂ ಅಧಿಕಾರಿಗಳು ಮಾಡಿರುವಂತಹ ಪ್ರಮಾಣ ಇದು. ನೋಡೋಣ ಅವರು ಕೊಟ್ಟ ಮಾತಿನ ರೀತಿಯಲ್ಲಿ ನಡೆದುಕೊಳ್ತಾರ ಅಂಥೇಳಿ. ಇದೇ ರೀತಿ ಎಲ್ಲ ಇಲಾಖೆಯಲ್ಲೂ ಕೂಡ ಪ್ರಮಾಣ ಮಾಡಿಬಿಟ್ರೆ ಭ್ರಷ್ಟಾಚಾರ ಮುಕ್ತ ಸೇವೆಯನ್ನು ಕೊಡ್ಬೋದು, ಜನರು ಕೂಡ ನೆಮ್ಮದಿಯಾಗಿ ಇರಬಹುದು. ಬಟ್ ಪ್ರಮಾಣ ತೆಗೆದುಕೊಂಡಷ್ಟು ಸುಲಭನ ಕೆಲಸ ಮಾಡೋದು? ಭ್ರಷ್ಟಾಚಾರವಿಲ್ಲದೇನೆ ಲಂಚವನ್ನು ಪಡೆದೇನೆ ಕಾದು ನೋಡಬೇಕು ಯಾವ ರೀತಿ ಆಗುತ್ತೆ ಅಂಥೇಳಿ.